ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಅನ್ನೋದು ನಮ್ಮ ದೇಶದಲ್ಲಿ ತುಂಬಾನೇ ಫೇಮಸ್ ಸ್ಲೋಗನ್. ಯೋಧ ಹಾಗೂ ರೈತರು ಅಂದ್ರೆ ದೇಶದ ಎರಡು ಕಣ್ಣುಗಳು ಇದ್ದ ಹಾಗೆ. ಮೋದಿ ಅವಧಿಯಲ್ಲಿ ಈ ಇಬ್ಬರಿಗೂ ಕೂಡ ಆನೆ ಬಲ ಬಂದಿದೆ. ದೇಶದ ಮಿಲಿಟರಿಗೆ ಶಕ್ತಿ ದುಪ್ಪಟ್ಟಾಗಿದೆ. ಇನ್ನೊಂದು ಕಡೆಯಲ್ಲಿ ಮೋದಿ ಸರ್ಕಾರ ಅನ್ನದಾತನಿಗೆ ಇನ್ನಷ್ಟು ಬಲ ತುಂಬುವ ಕೆಲಸವನ್ನ ಮಾಡ್ತಾ ಇದೆ. ಈಗ PM ರಾಷ್ಟ್ರೀಯ ಕೃಷಿ ವಿಕಾಸ್ ಹಾಗೂ ಕೃಷಿ ಉನ್ನತಿ ಯೋಜನೆ ಅಡಿಯಲ್ಲಿ 1 ಲಕ್ಷ ಕೋಟಿ ಹಣ ವೆಚ್ಚ ಮಾಡಲು ಕೇಂದ್ರ ಒಪ್ಪಿಗೆ ನೀಡಿದೆ. ಈ ಮೂಲಕ ಕೃಷಿ ಕ್ಷೇತ್ರಕ್ಕೆ ಮೋದಿ ಸರ್ಕಾರ ಬಂಪರ್ ನೀಡಿದೆ. ರೈತರ ಪರವಾದ ಸರ್ಕಾರ ಅನ್ನೋದು ಮತ್ತೊಮ್ಮೆ ಸಾಬೀತ್ ಮಾಡಿದೆ. ಎಂದಿಗೂ ಬೇಡಿಗೆ ತಗ್ಗದ ಪದಾರ್ಥ ಅಂದ್ರೆ ಅದು ಅಡುಗೆ ಎಣ್ಣೆ. ದಿನ ಬೆಳಗಾದ್ರೆ ಮನೆ, ಹೋಟೆಲ್ ಎಲ್ಲಾ ಕಡೆಯಲ್ಲಿ ಬೇಕೇ ಬೇಕು. ಹೀಗಾಗಿ ಎಣ್ಣೆಕಾಳು ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡೋಕೆ ಮೋದಿ ಸರ್ಕಾರ ಆಸಕ್ತಿ ವಹಿಸಿದೆ. ನಮ್ಮ ಭಾರತ ಖಾದ್ಯ ತೈಲದಲ್ಲಿ 50% ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮುಂದಿನ 7 ವರ್ಷದಲ್ಲಿ ಆ ಪ್ರಮಾಣ ತಗ್ಗಿಸುವ ಗುರಿಯನ್ನ ಭಾರತ ಹೊಂದಿದೆ. ಹೀಗಾಗಿ 10,103 ಕೋಟಿ ಹಣವನ್ನ ಎಣ್ಣೆಕಾಳು ಉತ್ಪಾದನೆಗೆ ಮೀಸಲಿಟ್ಟಿದೆ. ಇದರಿಂದ ಸೂರ್ಯಕಾಂತಿ, ಶೇಂಗಾ ಸೇರಿದಂತೆ ಅನೇಕ ಎಣ್ಣೆಕಾಳು ಉದ್ಯಮಗಳು ಇನ್ನಷ್ಟು ಲಾಭದಾಯಕ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಸದ್ಯ ಭಾರತದಲ್ಲಿ ಎಣ್ಣೆಕಾಳಿನ ಉತ್ಪಾದನೆ ನೋಡೋದಾದ್ರೆ 2022-23ರಲ್ಲಿ 39 ದಶಲಕ್ಷ ಟನ್ ಪ್ರೊಡಕ್ಷನ್ ಆಗಿರೋದು. ಆದ್ರೆ ಇದು ಏನಕ್ಕೂ ಸಾಕಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರುವ ಸರ್ಕಾರ 2030ರ ಸಮಯಕ್ಕೆ 70 ದಶಲಕ್ಷ ಟನ್ ಉತ್ಪಾದನೆ ಮಾಡಬೇಕು ಅನ್ನುವ ಗುರಿಯನ್ನ ಹೊಂದಿದೆ. ಹಾಗಾದ್ರೆ ಹೇಗೆ ಉತ್ಪಾದನೆಯನ್ನ ಹೆಚ್ಚಳ ಮಾಡೋದು? ಇದಕ್ಕಾಗಿ ಕೇಂದ್ರ ಈಗ ಎಣ್ಣೆಕಾಳು ಬೆಳೀತಾ ಇರುವ ಪ್ರದೇಶವನ್ನ ಹಿಗ್ಗಿಸೋಕೆ ಮುಂದಾಗಿದೆ. ಅಂದ್ರೆ ಇನ್ನು 40 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಎಣ್ಣೆಕಾಳು ಬೆಳೆಯುವ ಸಾಹಸಕ್ಕೆ ಕೈ ಹಾಕಿದೆ. ರೈತರ ಆದಾಯ ಹೆಚ್ಚಳ ಮೋದಿಯ ಮುಂದಿನ ಗುರಿ. ಅಷ್ಟೇ ಅಲ್ಲ, ಭಾರತದ ಆಹಾರ ಭದ್ರತೆ ಕೂಡ ಅವರ ಗಮನದಲ್ಲಿದೆ. 1,01,321 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ನಿಗದಿ ಮಾಡಿದೆ. ಈ ಮೊತ್ತದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಳ, ಸಾವಯವ ಕೃಷಿ, ಮಣ್ಣಿನ ಆರೋಗ್ಯ ಮತ್ತು ಸುಧಾರಿತ ಕೃಷಿಗೆ ಅವಕಾಶ ಸಿಗುತ್ತೆ. ಇದರಿಂದ ಆಹಾರ ಉತ್ಪಾದನೆ ಹೆಚ್ಚಳ ಆಗಿ ಜನರಿಗೆ ಆಹಾರ ಭದ್ರತೆ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು PM ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ, ಮಳೆಯನ್ನ ಆಧಾರವಾಗಿ ಇಟ್ಕೊಂಡು ಕೃಷಿ ಭೂಮಿ ಅಭಿವೃದ್ಧಿ ಮೂಲಕ ಕೃಷಿ ಉತ್ಪನ್ನಗಳನ್ನ ಹೆಚ್ಚಿಸುವ ಗಮನವನ್ನ ಹರಿಸಲಾಗಿದೆ. ಸಾವಯವ ಕೃಷಿ ಹಾಗೂ ತಂತ್ರಜ್ಞಾನ ಆಧಾರಿತ ಕೃಷಿಗೆ ಒತ್ತು ನೀಡಿ ರೈತರ ಆದಾಯ ಹೆಚ್ಚಳಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ರೈತರಿಗೆ ಮಾತ್ರ ಅಲ್ಲ, ನಾನ್ ಗೆಜೆಟೆಡ್ ರೈಲ್ವೆ ನೌಕರಿಗೆ ದಸರಾ ಹಬ್ಬದ ಕೊಡುಗೆಯನ್ನ ಕೂಡ ಮೋದಿ ಸರ್ಕಾರ ನೀಡಿದೆ. ಕಳೆದ 78 ದಿನಗಳ ಕೆಲಸದ ಆಧಾರದ ಮೇಲೆ ಬೋನಸ್ ನೀಡಲು ತೀರ್ಮಾನಿಸಿದೆ. ಇದರಿಂದ 11.72 ಲಕ್ಷ ರೈಲ್ವೆ ನೌಕರಿಗೆ ಅನುಕೂಲ ಆಗಲಿದೆ. ಸರ್ಕಾರವು ಇದಕ್ಕಾಗಿ 2028 ಕೋಟಿ ರೂಪಾಯಿ ವೆಚ್ಚ ಮಾಡಲಿದೆ. ಚಾಲಕರು, ಗಾರ್ಡ್ಸ್, ಲೈನ್ ಮ್ಯಾನ್, ಸೂಪರ್ವೈಸರ್, ತಂತ್ರಜ್ಞಾನರು ಹೀಗೆ ಮಧ್ಯಮ ಹಾಗೂ ಕೆಳವರ್ಗದ ನೌಕರರಿಗೆ ಇದರ ಲಾಭ ದೊರಕಲಿದೆ. ಕೆಲವೇ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕ ಇಳುವರಿ ಮತ್ತು ಪೌಷ್ಟಿಕಾಂಶ ಹೆಚ್ಚಿಸಬಲ್ಲ 109 ಹೊಸ ಪ್ರಭೇದಗಳ ಬೀಜವನ್ನ ಬಿಡುಗಡೆ ಮಾಡಿದ್ರು. ಇದನ್ನ ಭಾರತದ ಕೃಷಿಯಲ್ಲಿ ಕ್ರಾಂತಿ ಅಂತಲೇ ಕೃಷಿ ತಜ್ಞರು ವಿವರಿಸಿದ್ರು. ಈ ಬೀಜಗಳನ್ನು ದೇಶದ ವಿವಿಧ ವಾತಾವರಣಗಳಲ್ಲಿ ತೋಟಗಾರಿಕೆಗೆ ಬೆಳೆಸಬಹುದು. ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಸುವ ಪ್ರಯತ್ನಗಳಲ್ಲಿ ಈ ಹೊಸ ಪ್ರಭೇದಗಳು ಕೂಡ ಸಹಕಾರಿ. ಅದೇ ವೇಳೆ ರೈತರು ಮತ್ತು ಕೃಷಿ ವಿಜ್ಞಾನಿಗಳ ಜೊತೆಗೆ ಸಂವಾದ ನಡೆಸಿದ ಪ್ರಧಾನಿ ಮೋದಿ, ಕೃಷಿಯಲ್ಲಿ ಹೊಸ ಪ್ರಭೇದಗಳ ಆವಿಷ್ಕಾರ ರೈತರ ವೆಚ್ಚವನ್ನ ಕಡಿಮೆ ಮಾಡುತ್ತೆ, ಅಷ್ಟೇ ಅಲ್ಲ ಪರಿಸರದ ಮೇಲೆ ಹೇಗೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು.
ರೈತರಿಗೆ ಪ್ರಧಾನಿ ಮೋದಿ ಅವರು ರಾಗಿ ಬೆಳೆಯ ಮಹತ್ವವನ್ನ ಹೇಳಿದ್ರು. ಹೆಚ್ಚು ಪೌಷ್ಟಿಕಾಂಶದ ಆಹಾರ ಬೆಳೆಯುವಂತೆ ಸಲಹೆ ಕೂಡ ನೀಡಿದ್ರು. ರೈತರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೂರಾರು ಯೋಜನೆಗಳನ್ನ ತಂದಿದ್ದಾರೆ. ರೈತ ಸಮ್ಮಾನ್ ನಿಧಿ ಮೂಲಕ ರೈತರಿಗೆ ನೆರವಾಗ್ತಾ ಇದ್ದಾರೆ. ದೇಶವನ್ನ ಪ್ರಗತಿಯತ್ತ ಒಯ್ಯುವ ಎಲ್ಲಾ ಕ್ಷೇತ್ರಗಳ ಮೇಲೆ ಕೂಡ ಪ್ರಧಾನಿ ಮೋದಿ ಗಮನವನ್ನ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಕೃಷಿಗೆ ಒತ್ತನ್ನ ನೀಡ್ತಾ ಇದ್ದಾರೆ. ಯಾವ ದೇಶ ಕೃಷಿ ಹಾಗೂ ಆಹಾರ ಉತ್ಪನ್ನಗಳ ಇಂಪೋರ್ಟ್ ಕಡಿಮೆ ಮಾಡಿಕೊಳ್ಳುತ್ತೋ ಆ ದೇಶ ಪ್ರಗತಿಯತ್ತ ಶೀತ ವೇಗದಲ್ಲಿ ಓಡುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.